ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವನಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮ್ಯಾಮ್ದು ಮನೆ ಗೃಹಪ್ರವೇಶ ಇದೆ. ನಾನು ನಮ್ಮಮ್ಮ ಹಾಗೂ ನನ್ನ ತಂಗಿ ಹೋಗ್ತಾಯಿದ್ದೀವಿ. ಸೇ ಹಲೋ. ಹೋಗ್ತಾ ಇದ್ದೀವಿ. ಇದೇ ನಮ್ಮ ಮನೆ ಥರ ನಿಯರ್ ಬೈ, ಆಲ್ಮೋಸ್ಟ್ ಒಂದು 8 to 10 minutes ಆಗುತ್ತೆ. ನಮ್ಮಮ್ಮನ ಸ್ಯಾರಿ ಬೇಡ ಕಣಮ್ಮ, ಜ್ಯೂಸು. ನನ್ನ ಔಟ್ಫಿಟ್ ಈ ರೀತಿ ಇದೆ. ನೀನು ಆಲ್ರೆಡಿ ತೋರಿಸಿದ್ದೀನಿ ರೀ ಲೈಟಾಗಿ. ನಾನು ಈ ಔಟ್ಫಿಟ್ನ ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ನನ್ನ ವಾರ್ಡ್ರೋಬ್ ಕಲೆಕ್ಷನ್ ಟೈಮಲ್ಲಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಆಗ್ತಾ ಇಲ್ವಾ? ಬರೀ ಉಳಿ ಬಿಟ್ಟಿದೆಯಾ? ದಿಸ್ ಇಸ್ ದ ಗಿಫ್ಟ್ ವಿಚ್ ಹ್ಯಾವ್ ಟೇಕನ್ ಟು ಮೈ ಮ್ಯಾಮ್. ಝೂಮ್ ಆಗ್ತಾ ಇದೆಲ್ಲ ಗುರು. ಈ ಗಿಫ್ಟ್ ನಮ್ಮ ಮ್ಯಾಮಿಗೆ ತೊಗೊಂಡಿರೋದು ನಾನು. ಇದು ಝೂಕ್ದು ಬ್ಯಾಗು. ಮಸ್ತ್ ತೆಗಿತಿ. ಫುಲ್ ಲೂಸ್ ಆಗಿದೆ, ಸೆರಗೆಲ್ಲ ಟೈಟಾಗಿ ಪಿನ್ ಮಾಡಿಲ್ಲ. ಚಿಲ್ಲರೆ ಕಾಸಿಲ್ಲ ಬ್ಯಾಗ್ ಒಳಗಡೆನು. ಇದೇನೋ ₹2 ತಂದಿದ್ಯಾ? ಬೇಡ, ಅದು ಬೇಕಾಗತ್ತೆ, ಇಕ್ಕೋ. ದಿಸ್ ಇಸ್ ಯಾರ್. ನಾನು ಹೇಳ್ದಂಗೆ ಗೃಹಪ್ರವೇಶ ಆಯಿತು ನಮ್ಮ ಮನೆಯಿಂದ ಒಂದು 10 minutes ಅಷ್ಟೇ. ಬಟ್ ನಾವು ಕೆಳಗಡೆ, ನಮ್ಮ ಮನೆಯಿಂದ ಕೆಳಗಡೆ ಬಂದು ಅರೌಂಡ್ 10:30 ನಿಂತ್ಕೊಂಡಿಕ್ಕೆ ನಮಗೆ ಆಲ್ಮೋಸ್ಟ್ 30 minutes ಆಯಿತು ಆಟೋ ಬುಕ್ ಮಾಡಿ ಬರೋಕ್ಕೆ. ಒಂದು ಬುಕ್ ಮಾಡಿದರು, ಮತ್ತು ಕ್ಯಾನ್ಸಲ್ ಆಗಿ ತಿರ್ಗಾ ಆಮೇಲೆ ಇವ್ರು ಸಿಕ್ಕಿದ್ದು. ನಾನು ಅಲ್ಲಿ ಹೋದ್ಮೇಲೆ ಅದು ತುಂಬ ದೊಡ್ಡ ಕಮ್ಯುನಿಟಿ. ಸೊ ನನಗೆ ಮ್ಯಾಮ್ ಹೇಳಿದ್ರು, ನಂಗೆ ನೆನಪೇ ಇಲ್ಲ ಅದು ಏನು ಫ್ಲೋರ್ ಅಂತ. ಬಟ್ ಅಲ್ಲಿ ಮೊಬೈಲಲ್ಲಿ ನೋಡಿದ್ರೆ ಅದು ಡಿಲೀಟ್ ಆಗೋಗ್ಬಿಟ್ಟಿತ್ತು ಏನು ಅಂತ. ಬಟ್ ಅಲ್ಲಿ ಅವ್ರು ಯಾರೋ ಒಂದು ಹೇಳಿದ್ರು 16 ಡೋರ್ ನಂಬರ್ ಅವ್ರದ್ದು ಗೃಹಪ್ರವೇಶ ಅಂತ ಹೇಳಿ ಹೋದ್ವಿ. ಅದು ಹುಡ್ಕೋಷ್ಟಲ್ಲಿ ಫುಲ್ ನಮಗಂತೂ ಹತ್ತತ್ರ 1 hour ವೇಸ್ಟ್ ಆಯಿತು. 10:30 ನಾವು ಹೋಗ್ಬೇಕಾಗಿದ್ದವರು 11:40 ಹೋದ್ವಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಒಂದು 2 ನಿಮಿಷ ಇದ್ದಂಗೆ. ಜಾಸ್ತಿ ಕ್ಲಿಪ್ಪಿಂಗ್ಸ್ಗಳನ್ನು ಶೂಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಲಿಫ್ಟಲ್ಲೂ ಅಷ್ಟೇ ಹೇಳಿದ್ರು 9th floor ಅಂತ. ಫುಲ್ ಕನ್ಫ್ಯೂಸ್ ಆಗಿ 1 hour ಫುಲ್ ವೇಸ್ಟ್ ಮಾಡಿದ್ದೀವಿ. ಆ್ಯಂಡ್ ಅಲ್ಲಿ ನೋಡೋಣ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇರೋ ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ಒಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರು. ಆ್ಯಂಡ್ ಊಟ ಕೂಡ ತುಂಬ ಚೆನ್ನಾಗಿತ್ತು. ಐ ನೋ ಮ್ಯಾಮ್ ಈ ವಿಡಿಯೋ ನೋಡ್ತಾರೆ ಅಂತ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ತಂಗಿ ಸಂಡೇ ಅಂತ ಅನಿಸುತ್ತೆ, ವೆರಿ ಲಾಂಗ್ ಬ್ಯಾಕ್ ವಿಡಿಯೋನೇ ಇದು. ಮಸಾಲೆ ದೋಸೆ ತಿನ್ನೋಕ್ಕೆ ಹೋಗೋಣ ಅಂತ ಹೇಳಿದ್ದು. ಸರಿ ಓಕೆ ಅಂತ. ಯೂಶ್ವಲಿ ಅವಳು ಆಚೆ ಕಡೆ ಜಂಕ್ಸ್ ಏನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಜಂಕ್ ಏನೂ. ಬಟ್ ಹೋಟೆಲಲ್ಲಿ ಏನಾದ್ರು ಊಟ ಆ ಥರ ಏನಾದಿದ್ರೆ ಇಷ್ಟಪಟ್ಟು ತಿಂತಾಳೆ. ಸೊ ಮಸಾಲೆ ದೋಸೆ ತಿನ್ನೋಕ್ಕೆ ಹೋಗೋಣ, ನನಗೆ ಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲೇ ನಮ್ಮ ಮನೆ ಹತ್ರ ಇರುವಂಥ ಹೋಟೆಲ್ಗೆ ಹೋಗಿದ್ದೆ. ಮಸಾಲೆ ದೋಸೆ ಹಾಗೂ ನಾನು ಬಾದಾಮ್ ಮಿಲ್ಕನ್ನು ತೊಗೊಂಡಿದ್ದೆ. ಬಾದಾಮ್ ಮಿಲ್ಕ್ ವಾಸ್ ನಿಜವಾಗ್ಲೂ ಚೆನ್ನಾಗೇ ಇಲ್ಲ. ಫುಲ್ಲು ನೀರು ಬಾದಾಮ್ ಮಿಲ್ಕು. ಆಮೇಲೆ ಅದು ಆ ಕಾಸಲ್ಲೇ ನನಗೆ ಇನ್ನೊಂದು ಮಸಾಲೆ ದೋಸೆನೇ ತಿನ್ಬೋದಾಯಿತು ಅಂತ ಅನಿಸ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಲ್ರೆಡಿ ನಾನು ತೊಗೊಂಡ್ಬಿಟ್ಟಿದ್ದೆ. ಯಾಕೆ ನಾನು ಅಲ್ಲಿ ಹೋಟ್ಲಲ್ಲಿ ನಾನೇನು ತಿನ್ನಲಿಲ್ಲ ಅಂತ ಅಂದರೆ, ನಿಮಗೆ ಮನೆಗೆ ಹೋದ್ಮೇಲೆ ನೋಡ್ತೀರಾ ನಾನು ಏನಕ್ಕೆ ಅಲ್ಲಿ ಏನೂ ತೊಗೊಳ್ದಿರ ಬರೀ ಬಾದಾಮ್ ಮಿಲ್ಕು. ಅಂದರೆ ಅಲ್ಲಿ ಒಂದು ಟೈಮ್ ಪಾಸ್ ಆಗಬೇಕಲ್ಲ, ಅಷ್ಟೊತ್ತು ನಿಂತ್ಕೊಳ್ಬೇಕು ನಾನು ಅವಳೊಟ್ಟಿಗೆ ಅಂತ ಹೇಳಿ, ತಿನ್ನೋರ್ಗು ಅಂತ ಹೇಳಿ ನಾನು ಬಾದಾಮ್ ಮಿಲ್ಕ್ನ ತೊಗೊಂಡಿದ್ದೆ. ನೋಡಿ, ನಮ್ಮ ಮನೆಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಮಂಗಳೂರು ಬನ್ಸ್ ಮಾಡಿ. ಮಂಗಳೂರು ಬನ್ಸ್ ಇಸ್ ಮೈ ಫೇವ್ರೆಟ್. ನೋಡಿ ಹಿಂಗೆ ಬಂದಿದೆ, ಮೈದಾ ಮತ್ತು ಗೋಧಿ 2 ಮಿಕ್ಸ್ ಮಾಡಿದ್ಯಾ. ನೀರು ಚಟ್ನಿ ಮತ್ತು ಬನ್ಸ್ ಇಸ್ ಎಕ್ಸಲೆಂಟ್. ಇದಕ್ಕೆ ಬೇಕಾದ್ರೆ ಸಾಂಬಾರು ಕೂಡ ಟೇಸ್ಟ್ ಮಾಡ್ಬೋದು. ಎಷ್ಟು ಬನಾನ ಹಾಕಿಯಾ? 4 ಬನಾನ ಬೇಕಾ? ನೋಡಿದ್ರಲ್ಲ, ನಾನು ಏನಕ್ಕೆಲ್ಲೇನು ತಿನ್ನಲಿಲ್ಲ, ಹಾಗೆ ಬಂದೆ ಅಂತ. ಬಿಕಾಸ್ ನನ್ನ ತಂಗಿ ಫಾರ್ ದ ಫಸ್ಟ್ ಟೈಮ್ ಮಂಗಳೂರು ಬನ್ಸ್ನ ಟ್ರೈ ಮಾಡಿದ್ಲು, ತುಂಬ ಚೆನ್ನಾಗಿ ಬಂತು. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಆ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಹೇರ್ ಪ್ಯಾಕ್ ಮಾಡ್ತಾಯಿದ್ದೀನಿ ಇವತ್ತೇ ನಾನು ವೀಡಿಯೋ ಶೂಟ್ ಮಾಡಿ ನಿಮ್ಮೊಟ್ಟಿಗೆ ಪೋಸ್ಟ್ ಮಾಡ್ತಾಯಿದ್ದೀನಿ ವೀಡಿಯೋನ. ಇದು ಫಸ್ಟು 2 ಬಾಳೆಹಣ್ಣು ಬೇಕಾಗತ್ತೆ. ನಿಮ್ಮ ಕ್ವಾಂಟಿಟಿ ಹೇರ್ ಲೆಂತ್ ಇದೆ ಅದ್ರ ಮೇಲೆ ಚೂಸ್ ಮಾಡ್ಕೊಳ್ಳಿ. ನನಗೆ ಹತ್ತತ್ರ 1.5 ಬಾಳೆಹಣ್ಣು ಬೇಕು. ಬಟ್ 2 ಬಾಳೆಹಣ್ಣು ಹಾಕಿ ಅಪ್ಲೈ ಮಾಡಿಕೊಂಡೆ ನಾನು. ಫಸ್ಟ್ ನಾನು ಆಮ್ಲನ ತೊಗೊಂಡಿದ್ದೀನಿ.
ಸ್ವಲ್ಪ ಆಮ್ಲನ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಬಾಳೆಹಣ್ಣು ಆದಷ್ಟು ಬಾಳೆಹಣ್ಣು ಹಣ್ಣಾಗಿರೋದನ್ನು ತೊಗೊಳ್ಳಿ, ಯಾಕಂದರೆ ಇದು ಬಾಳೆಹಣ್ಣು ತುಂಬ ಹಣ್ಣಾಗಿತ್ತು. ಸೊ ಅದಕ್ಕೆ ನಾನು ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೊಳ್ತಿದ್ದೆ. ಇದ್ರ ಒಳ್ಳೆ ಬೆನಿಫಿಟ್ ಇದೆ, ನಾನು ಹೇಳ್ತೀನಿ ಏನು ಬೆನಿಫಿಟ್ ಇದೆ ಅಂತ ಹೇಳಿ. ಸೊ 2 ಬಾಳೆಹಣ್ಣನ್ನು ನಾನು ಇಲ್ಲಿ ಚಾಪ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಮೊಸರು, ಸ್ವಲ್ಪ ಕ್ವಾಂಟಿಟಿ ಮೊಸರು ಮಾತ್ರ ಯೂಸ್ ಮಾಡ್ಕೊಂಡು ಅದು ಪ್ಯಾಕೆಟಲ್ಲಿ ನಾನು ಸ್ವಲ್ಪ ಮೊಸರು ಒಂದು ಅರ್ಧ ಮೊಸರು ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೆ, ನೀಟಾಗಿ ಬ್ಲೆಂಡ್ ಆಗಲಿ ಅನ್ನೋದಕ್ಕೋಸ್ಕರ. ಬನಾನಾ ಆಲ್ರೆಡಿ ಹಣ್ಣಾಗಿರೋದ್ರಿಂದ ಈಸಿಯಾಗಿ ಅದು ಬ್ಲೆಂಡ್ ಆಗಿಬಿಡುತ್ತೆ, ಅದೇನು ಟೈಮ್ ತೊಗೊಳ್ಳೋ. ಬಟ್ ಅದೇನು ಆಮ್ಲ ಹಾಕಿರ್ತೀವಲ್ಲ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬ್ಲೆಂಡ್ ಆಗೋಕ್ಕೆ ನಿಮಗೆ. ಡೆಫಿನೆಟ್ಲಿ ಇದೊಂದು ಒಳ್ಳೆ ಹೇರ್ ಪ್ಯಾಕ್ ಅಂತ ಹೇಳ್ಬೋದು. ನಿಮ್ಮ ಹೇರ್ಗೆ ಒಂದು ಒಳ್ಳೆ ನರಿಷ್ಮೆಂಟ್ ಕೊಡುತ್ತೆ. ಇದನ್ನು ವಾರದಲ್ಲಿ ಒಂದು ಸಲ ಅಥವಾ ಟ್ರೈ ಮಾಡಿ, ನಿಮ್ಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಈ ರೀತಿ ಸ್ಮೂತ್ ಕನ್ಸಿಸ್ಟೆನ್ಸಿ ಬರುತ್ತೆ. ಆ್ಯಂಡ್ ಇದನ್ನು ನೀವು ಬೇಕಾದ್ರೆ ಆಮ್ಲನ ಸ್ಕಿಪ್ ಮಾಡಿ ಓಟ್ಸ್ ಬರುತ್ತಲ್ಲ, ನಾರ್ಮಲ್ ಕ್ವಿಕ್ಕರ್ ಓಟ್ಸ್ನ ಯೂಸ್ ಮಾಡಿ ಅದನ್ನು ನೀವು ಇದೇ ಬನಾನಾ ಮತ್ತು ಮೊಸರನ್ನ ಯೂಸ್ ಮಾಡಿ ಕ್ವಿಕ್ಕರ್ ಓಟ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಿಮ್ಮ ಫೇಸ್ ಪ್ಯಾಕಿಗೆ ಅಪ್ಲೈ ಮಾಡ್ಕೊಳ್ಬೋದು. ಅದು ಕೂಡ ತುಂಬ ಶೈನ್ ಕೊಡುತ್ತೆ ನಿಮ್ಮ ಫೇಸ್ಗೆ ಆ್ಯಂಡ್ ಒಳ್ಳೆ ಗ್ಲೋ ಕೂಡ ಬರುತ್ತೆ. ಸೊ ಅದನ್ನು ನೀವು ಬೇಕಾದ್ರೆ ನೆಕ್ಸ್ಟ್ ಟೈಮ್ ಆಮ್ಲನ ಸ್ಕಿಪ್ ಮಾಡಿ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಹೇಳ್ದಂಗೆ ಏನು ಬೆನಿಫಿಟ್ಸ್ ಕೊಡುತ್ತೆ ಅಂತ ಅಂದರೆ, ಆ್ಯಸ್ ಯೂಶ್ವಲ್ ಮೊಸರು ನಿಮ್ಮ ಹೇರನ್ನು ನರಿಷ್ ಮಾಡುತ್ತೆ ಆ್ಯಂಡ್ ಬನಾನಾ ನಿಮ್ಮ ಹೇರ್ಗೆ ಒಳ್ಳೆ ಶೈನ್ ಕೊಡುತ್ತೆ. ಬನಾನಾದಲ್ಲಿರುವಂಥ ವಿಟಮಿನ್ಸ್ ಅದು ನಿಮ್ಗೆ ಒಳ್ಳೆ ಹೇರ್ಗೆ ಶೈನ್ ಕೊಡುತ್ತೆ. ಆ್ಯಂಡ್ ಆಮ್ಲ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿದೆ, ಆಮ್ಲ ನಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ನಾನು ಹೇರ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೀವು ಇದನ್ನು 30 to 45 ಮಿನಿಟ್ಸ್ನ ಬಿಟ್ಟು ಹೇರ್ ವಾಶ್ನ ಮಾಡ್ಬೋದು. ಯಾವ್ದಾದ್ರು ಒಂದು ಮೈಲ್ಡ್ ಶ್ಯಾಂಪು ತೊಗೊಂಡು ಹೇರ್ ವಾಶ್ ಮಾಡ್ಬೋದು. ಯಾಕಂತಂದರೆ ಅದು ಜಿಡ್ಡು ಏನಿದೆಯಲ್ಲ ಮೊಸರಲ್ಲಿ ಅದು ಹೋಗಲ್ಲ ಈಸಿಯಾಗಿ. ಸೊ ಆಮೇಲೆ ಬನಾನಾ ಸ್ವಲ್ಪ ನಿಮ್ಮ ಹೇರ್ಗೆ ಸ್ಟಿಕ್ಕಿ ಆಗಿರುತ್ತೆ. ಒಂದು ಸ್ವಲ್ಪ ಅದು ನೀಟಾಗಿ ಡ್ರೈ ಆಗಿದ ತಕ್ಷಣ ಅದೆಲ್ಲ ಉದುರು ಹೋಗುತ್ತೆ, ಅದೇನು ನಿಮಗೇನಿದೆ ಅನ್ಸಲ್ಲ. ಬಟ್ ನೀಟಾಗಿ ಕಂಪ್ಲೀಟಾಗಿ ಹೇರ್ಗೆ ನೀವು ಅಪ್ಲೈ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಆದರೆ ಇನ್ನೊಬ್ಬರ ಹತ್ರ ಹೆಲ್ಪ್ ತೊಗೊಂಡು ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಎಲ್ಲ ಹೇರ್ಸ್ಗೆ ಅಥವಾ ರೂಟ್ಗೆ ನೀಟಾಗಿ ಅಪ್ಲೈ ಆಗುತ್ತೆ. ನೀವೇ ಅಪ್ಲೈ ನೀವೊಬ್ಬರೇ ಅಪ್ಲೈ ಮಾಡ್ಕೊಳ್ತಾ ಇದ್ರಿಂದ ಇಟ್ಸ್ ಓಕೆ. ಬಟ್ ನೋಡಿಕೊಂಡು ನಿಧಾನಕ್ಕೆ ಟೈಮ್ ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ. ಬಿಕಾಸ್ ನನ್ನ ತಂಗಿದಿರ ಹತ್ರ ಅಥವಾ ನಮ್ಮ ಅಮ್ಮನ ಯಾರ ಹತ್ರದ್ದು ಒಬ್ಬರ ಹತ್ರ ಹೆಲ್ಪ್ ತೊಗೊಂಡು ನಾನು ಯಾವುದೇ ಹೇರ್ ಪ್ಯಾಕ್ ಮಾಡಿಕೊಂಡ್ರು ನಾನು ಹೆಲ್ಪ್ ತೊಗೊಂಡು ಅಪ್ಲೈ ಮಾಡ್ಕೊಳ್ತೀನಿ. ಈ ಹೇರ್ ಪ್ಯಾಕ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಯೂಸ್ ಆದರೆ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಟ್ರೈ ಮಾಡಿದ್ದೆ ಅಂತ ಹೇಳಿ. ಐ ವಿಲ್ ಬಿ ಸೋ ಹ್ಯಾಪಿ. ಆ್ಯಂಡ್ ಆಲ್ಸೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ಡೆಫಿನೆಟ್ಲಿ ನನಗೊಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ನೀವು ನೋಡ್ದಂಗೆ ಲಾಸ್ಟ್ ವೀಡಿಯೋ ರಿಲೇಟೆಡ್ ಟು ಪೀರಿಯಡ್ ಪ್ಯಾಂಟೀಸ್ ನಾನು ಮಾಡಿದೆ, ಒಳ್ಳೆ ವ್ಯೂಸ್ ಕೂಡ ಬರ್ತಾ ಇದೆ. ಇಟ್ ಮೈಟ್ ಬಿ ಸ್ಮಾಲ್ ವ್ಯೂಸ್ ಬಟ್ ಇಟ್ಸ್ ಓಕೆ, ನನಗೆ ಒಳ್ಳೆ ವ್ಯೂಸೇ ಅಂತ ಅನಿಸಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ಡೆಫಿನೆಟ್ಲಿ ನನಗೊಂದು ಒಳ್ಳೆ ಮೋಟಿವೇಶನ್. ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಎವ್ರಿ ಪೌರ್ಣಮಿ ನಾನು ಮೂನ್ ಮ್ಯಾನಿಫೆಸ್ಟೇಷನ್ ಅಂತ ಟ್ರೈ ಮಾಡ್ತೀನಿ. ಸೊ ನಿಮಗೆ ಇವತ್ತು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇವತ್ತು ಪೌರ್ಣಮಿ ಅಲ್ವಾ. ಸೊ ಅದಕ್ಕೋಸ್ಕರ ಈಗ ಹೇಳಿದ್ರೆ ನೀವು ನೈಟ್ ಇದನ್ನು ಟ್ರೈ ಮಾಡ್ಬೋದು ಅಂತ. ಆದರೆ ಡೆಫಿನೆಟ್ಲಿ ನಾನು ಈ ವಿಡಿಯೋನ ಇವತ್ತೇ ನೀವು ಇದನ್ನು ಟ್ರೈ ಮಾಡ್ಬೋದು. ಇದು ಈ ರೀತಿ ನೀವೊಂದು ವೈಟ್ ಕರ್ಚಿಫನ್ನು ತೊಗೊಳ್ಳಿ. ಇದು ಫುಲ್ ವೈಟ್ ಕರ್ಚಿಫ್ ಆಗಿರಬೇಕು. ಸೊ ನಾನು ಇವತ್ತು ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಈ ಕರ್ಚಿಫ್ ತೊಗೊಂಡಿದ್ದೀನಿ. ವೈಟೇ ತೊಗೊಳ್ಬೇಕು ಆ್ಯಕ್ಚುಲಿ ನೀವು, ಬಟ್ ನಾನು ಇದು ನೈಟ್ ನಾನು ಮಾಡೋದ್ರಿಂದ ನಿಮ್ಗೆ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದಂತ. ಸೊ ಕಂಪ್ಲೀಟ್ ಒಂದು ವೈಟ್ ಕರ್ಚಿಫನ್ನು ತೊಗೊಳ್ಳಿ. ಸೊ ಈ ರೀತಿ ಒಂದು ಪೇಪರ್, ನಾನು ಇಲ್ಲಿ ಸ್ಟಿಕ್ಕಿ ನೋಟ್ನ ತೊಗೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ನೀವು ನಾನು ಏನು ಬರ್ತಿದ್ದೀನಿ ಅಂದರೆ, ಫಸ್ಟು ನನ್ನ ಹೆಸರು ಬರ್ತಿದ್ದೀನಿ. ಅದಾದಮೇಲೆ ಐ ಹ್ಯಾವ್ ಕ್ರಾಸ್ಡ್ 100 ಸಬ್ಸ್ಕ್ರೈಬರ್ ಇನ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಅಂತ 3 ಸಲ ಬರ್ದು ಆ್ಯಂಡ್ ನನ್ನ ಸಿಗ್ನೇಚರ್ನ ಹಾಕಿದ್ದೀನಿ. ಸೊ ಫಸ್ಟ್ ನಿಮ್ಮ ಹೆಸರು ಬರೀಬೇಕು, ಅಂದರೆ ಇನ್ಶಿಯಲ್ ಸಮೇತ ನಿಮ್ಮ ಹೆಸರು ಬರೀರಿ, ಓಕೆನಾ. ಸೊ ಅದಾದಮೇಲೆ ನಿಮ್ಗೆ ಏನು ವಿಶ್ ಇದೆಯೋ ಅದನ್ನು ನೀವು ಬರ್ದು ಈ ರೀತಿ ಒಂದು ಕರ್ಚಿಫ್ನ ಉಲ್ಟಾ ಮಾಡಿ ಈ ರೀತಿ ನಾನು ಸ್ಟಿಕ್ಕಿ ನೋಟಲ್ಲ ನಾನು ಸ್ಟಿಕ್ ಮಾಡ್ತೇನೆ. ನೀವು ಬೇರೆ ಯಾವುದೋ ಪೇಪರ್ ತೊಗೊಂಡು ಮಾಡ್ಬೋದು. ಸೊ ಇದು ಆದಮೇಲೆ ಇವತ್ತು ನೈಟು ಮೂನ್ ನೀವು ಬಾಲ್ಕನಿಲಿ ಅಥವಾ ಟೆರಸಲ್ಲಿ ಹೋಗಿ ನೀವು ಮೂನ್ ನೋಡ್ತಾ ಈ ಒಂದು ವಿಶನ್ನು ಮೈ ವಿಶ್ ಹ್ಯಾಸ್ ಬಿನ್ ಕಮ್ ಟ್ರೂ ಅಂತ ಹೇಳಿ ಈ ರೀತಿ
3 ನಾಟನ್ನು ಹಾಕ್ಬೇಕು ಈ ರೀತಿ, ಈ ಹೀಗೆ, ಮತ್ತು ಈ ತುದಿಯಿಂದ ಈ ತುದಿಗೆ, ಬಿಕಾಸ್ ಕರ್ಚಿಫ್ ಹೆಂಡಿರೋದ್ರಿಂದ ನೀಟಾಗಿ ನೀವು ನಾಟ್ ಹಾಕ್ಬೋದು. ಆಮೇಲೆ ಇನ್ನೊಂದು ನಾಟ್. ಸೊ ಇದನ್ನು ನೀಟಾಗಿ ನೋಡ್ತಾನೆ ನೀವು ಈ ನಾಟ್ನ ಹಾಕಿ. ಮೈ ವಿಶ್ ಹ್ಯಾಸ್ ಬೀನ್ ಕಮ್ ಟ್ರೂ, ಮೈ ವಿಶ್ ಹ್ಯಾಸ್ ಬೀನ್ ಕಮ್ ಟ್ರೂ, ಥ್ಯಾಂಕ್ ಯು, ಮೈ ವಿಶ್ ಹ್ಯಾಸ್ ಬೀನ್ ಕಮ್ ಟ್ರೂ, ಥ್ಯಾಂಕ್ ಯು, ಮೈ ವಿಶ್ ಹ್ಯಾಸ್ ಬೀನ್ ಕಮ್ ಟ್ರೂ, ಥ್ಯಾಂಕ್ ಯು ಅಂತ ಹೇಳಿ 3 ನಾಟನ್ನು ಹಾಕಿ ಇದನ್ನು ನೀವೇನು ಮಾಡ್ಬೇಕಂತಂದರೆ, ನೀವು ಕೆಲ್ಸಕ್ಕೆ ಹೋಗೋರಾಗಿದ್ದರೆ ನಿಮ್ಮ ವ್ಯಾನಿಟಿ ಬ್ಯಾಗ್ ಒಳಗಡೆ ಹಾಕೊಂಡು ಹೋಗಿ. ಇಲ್ಲ ಅಂತಂದರೆ ನೀವು ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮನ್ಕೊಳ್ಬೋದು. ನೀವು ದ ಫಸ್ಟ್ ಟೈಮ್ ನೀವು ಟ್ರೈ ಮಾಡ್ತಾರೆ ಈ ಮ್ಯಾನಿಫೆಸ್ಟೇಷನ್, ಮೂನ್ ಮ್ಯಾನಿಫೆಸ್ಟೇಷನ್ ಆಗಲಿ ಯಾವುದೇ ಆಗಲಿ, ಫಸ್ಟ್ ನೀವು ಏನು ಮಾಡಬೇಕಂತಂದರೆ ಒಂದು ಸ್ಮಾಲ್ ವಿಶಿಂದ ಶುರು ಮಾಡಿ. ಅಂದರೆ ಫಾರ್ ಎಕ್ಸಾಂಪಲ್, ಐ ರಿಸೀವ್ 1000 rupees, ಅಥವಾ ಐ ಬೀನ್ ಟು ಸಮ್ ರೆಸ್ಟೋರೆಂಟ್, ಅಥವಾ ಮೈ ಗಾಟ್ ಕಾಲ್ ಫ್ರಮ್ ಮೈ ಫ್ರೆಂಡ್ ಆಫ್ಟರ್ ವೆರಿ ಲಾಂಗ್ ಟೈಮ್. ಆ ಥರ ನೀವು ಒಂದು ಸ್ಮಾಲ್ ವಿಶ್ನ ಟ್ರೈ ಮಾಡಿ. ಅದಾದಮೇಲೆ ನಿಮ್ಗೆ ಅದು ಓಕೆ, ನಾನು ಈ ನಾನು ಈ ಪ್ರೋಸೆಸ್ಸು ಅಥವಾ ಇದ್ರ ಮೇಲೆ ನನ್ನ ನಂಬಿಕೆ ಇದೆ ಅನ್ನೋದಿದ್ರೆ ನೀವು ಬೇಕಾದ್ರೆ ಬಿಗ್ಗರ್ ಮ್ಯಾನಿಫೆಸ್ಟೇಷನನ್ನು ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಇದನ್ನು ನಿಮ್ಗೆ ಸ್ಮಾಲ್ ಮ್ಯಾನಿಫೆಸ್ಟೇಷನ್ ಇತ್ತು ಅಂದರೆ ಇಟ್ ಮೈಟ್ 2-3 ವೀಕ್ಸಲ್ಲೇ ನಿಮಗೆ ಕಂಪ್ಲೀಟ್ ಆಗುತ್ತೆ. ಇಫ್ ನಾಟ್, ಇದು 100 subscribers ನಾನು ಬರೆದಿದ್ದೀನಿ, ಇಟ್ ಮೈಟ್ ಟೇಕ್ 1 month ಅಥವಾ ಇಟ್ ಮೈಟ್ ಟೇಕ್ 2-3 ವೀಕ್ಸಲ್ಲೂ ಆಗ್ಬೋದು, ಐ ನೆವರ್ ನೋ. ಬಟ್ ಏನಂತಂದರೆ ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ವೆಯ್ಟ್ ಮಾಡ್ತೀನಿ. ಈ 12th ಬರ್ದಿದ್ದೀನಿ ಅಂತಂದರೆ ಮೇ, ನೆಕ್ಸ್ಟ್ ಮಂತ್ ಪೌರ್ಣಮಿ ತನಕ ನಾನು ವೆಯ್ಟ್ ಮಾಡ್ತೀನಿ. ಈ ವಿಶ್ ಕಮ್ ಟ್ರೂ ಆಯಿತು ಅಂದರೆ ಐ ವಿಲ್ ಬಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಇಫ್ ನಾಟ್, ಏನು ಮಾಡ್ಬೋದು ಅಂತಂದರೆ ನೀವು ಇದನ್ನು ನೀಟಾಗಿ ರಿಮೂವ್ ಮಾಡಿ ಹರಿದ್ಬಿಟ್ಟು, ಐ ಟ್ರಸ್ಟ್ ಯು ಯೂನಿವರ್ಸ್, ಐ ನೋ ಇಟ್ ಈಸ್ ಟೇಕಿಂಗ್ ಟೈಮ್ ಬಟ್ ಐ ಟ್ರಸ್ಟ್ ಯು ವಿತ್ ದಿಸ್ ಪ್ರೋಸೆಸ್ ಅಂತ ಹೇಳಿ ನೀಟಾಗಿ ಹರಿದ್ಬಿಟ್ಟು ಪಾಟ್ ಒಳಗಡೆ ಹಾಕಿ. ಪಾಟಲ್ಲಿ ಅದ್ರ ಮಣ್ಣು ಪಾಟ್ ಒಳಗಡೆ ಹಾಕಿ ಅದನ್ನು ನೀಟಾಗಿ ಮುಚ್ಚಿ. ಇಲ್ಲ ಅಂತಂದರೆ ನೀವು ನೀಟಾಗಿ ಪೀಸ್ ಮಾಡಿ ಕೈಯಲ್ಲಿ ಇಟ್ಕೊಂಡು ಈ ರೀತಿ ಹೇರ್ಗೆ ಬ್ಲೋ ಮಾಡ್ಬೋದು ಗಾಳಿಗೆ. ಈಗ ನಿಮ್ಮದು ವಿಶ್ 2-3 ವೀಕ್ಸಲ್ಲೇ ಕಮ್ ಟ್ರೂ ಆಗಿದೆ ಅನ್ನೋದಾದರೆ ನೀವೇನು ಮಾಡ್ಬೋದು ಅಂದರೆ ಸೇಮ್ ಅದೇ ಪ್ರೋಸೆಸ್, ಹರಿದ್ಬಿಟ್ಟು ಪಾಟ್ ಒಳಗಡೆ ಹಾಕಿ ಮಣ್ಣು ಮುಚ್ಚಿ, ಇಲ್ಲ ಅಂತಂದರೆ ಹೇರ್ಗೆ ಬ್ಲೋ ಡ್ರೈ ಮಾಡ್ಬೋದು. ಅದೇ ನಾನು ಹೇಳ್ದಂಗೆ ಸ್ವಲ್ಪ ಜನಕ್ಕೆ ಜಾಸ್ತಿ ದಿನ ಟೈಮ್ ತೊಗೊಳುತ್ತೆ, ಸ್ವಲ್ಪ ಜನಕ್ಕೆ 2-3 ವೀಕ್ಸಲ್ಲೂ ಅದು ಆಸೆ ಮ್ಯಾನಿಫೆಸ್ಟೇಷನ್ ನಿಮಗೆ ಟ್ರೂ ಆಗಬಹುದು. ಬಟ್ ಏನಂತಂದರೆ ನಾನು ಇಲ್ಲಿ ಹೇಳ್ತೀನಿ ಅಂತಂದರೆ, ಒಂದು ಸಲ ಫಾರ್ ಎಕ್ಸಾಂಪಲ್ ನಾವು ದೇವ್ರ ಹತ್ರ ಒಂದು ವಿಶ್ ಇಟ್ಕೊಂಡಿರ್ತೀವಿ, ಹೇಳಾದ್ಮೇಲೆ ವಿ ಶುಡ್ ಟ್ರಸ್ಟ್ ದ ಪ್ರೋಸೆಸ್. ಎಲ್ಲನೂ ಅಲೈನ್ ಆಗಿ ನಮ್ಮ ಹತ್ರ ಬರಬೇಕಂದ್ರೆ ಇಟ್ ಡೆಫಿನೆಟ್ಲಿ ಟೇಕ್ಸ್ ಟೈಮ್. ಸೊ ನೀವು ಟ್ರಸ್ಟ್ ಮಾಡಿ ಈ ಒಂದು ಪ್ರೋಸೆಸ್ಸನ್ನು ನೀವು ಮಾಡಿ. ಈ ಮೂನ್ ಮ್ಯಾನಿಫೆಸ್ಟೇಷನ್ ನಾನು ಸುಮಾರು ತಿಂಗಳುಗಳಿಂದ, ವರ್ಷಗಳಿಂದನೇ ಮಾಡ್ತಾನೆ ಬಂದಿದ್ದೀನಿ. ಎಷ್ಟೋ ವಿಚಾರಗಳಲ್ಲಿ ದಿಸ್ ಮೂನ್ ಮ್ಯಾನಿಫೆಸ್ಟೇಷನ್ ಹ್ಯಾಸ್ ಬಿನ್ ಕಮ್ ಟ್ರೂ. ಸೊ ಡೆಫಿನೆಟ್ಲಿ ನೀವು ಕೂಡ ಟ್ರೈ ಮಾಡಿ ಈ ಒಂದು ಮೂನ್ ಮ್ಯಾನಿಫೆಸ್ಟೇಷನ್ನ. ಸ್ಪೆಷಲಿ ಇದು ಪೌರ್ಣಮಿ ಟೈಮ್ ಮಾಡಿ, ಯಾಕಂದರೆ ಪೌರ್ಣಮಿ ಟೈಮಲ್ಲಿ ನಿಮ್ಗೆ ಈಸಿಯಾಗಿ ಮೂನ್ ಕಾಣಿಸುತ್ತೆ, ಅಮಾವಾಸ್ಯೆ ಟೈಮಲ್ಲಿ ಅಷ್ಟು ಈಸಿಯಾಗಿ ಕಾಣಿಸಲ್ಲ. ಸೊ ನೀವು ಆದಷ್ಟು ಪೌರ್ಣಮಿ ಟೈಮ್ ಮಾಡಿದ್ರೆ ಈ ಒಂದು ಮೂನ್ ಮ್ಯಾನಿಫೆಸ್ಟೇಷನ್ನ ನಿಮಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಸಿ ಯು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.